रिचार्ज खत्म होने के बाद आउटगोइंग के साथ साथ इनकमिंग कॉल का भी बंद होना। सर, जब प्रीपेड प्लान एक्सपायर होता है या मोबाइल रिचार्ज की वैलिडिटी खत्म होती है तो आपकी आवाज बंद कर दी जाती है। फोन मेरा, सिम कार्ड मेरा, नंबर मेरा, तो सर रिचार्ज खत्म होने के बाद आउटगोइंग कॉल बंद होना समझ आता है, लेकिन इनकमिंग कॉल बंद होना सरासर मनमानी है। ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮ ಮೊಬೈಲ್ನ ಸಿಮ್ ರೀಚಾರ್ಜ್ ಮುಗಿದ್ರೂ ಕೂಡ 1 ವರ್ಷ ಇನ್ಕಮಿಂಗ್ ಫ್ರೀ. ಮೊಬೈಲ್ ಬಳಕೆದಾರರಿಗೆ ಇದೊಂದು ಗುಡ್ ನ್ಯೂಸ್. ಏನಿದರ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಒಂದು ಗೊಂದಲ ಇತ್ತು. ನನ್ನ ಸಿಮ್ ರೀಚಾರ್ಜ್ ಇವತ್ತು ಮುಗಿದು ಹೋಗ್ಬಿಟ್ರೆ ಇವತ್ತೇ ಔಟ್ ಗೋಯಿಂಗ್ ಬೇಡ, ಇನ್ಕಮಿಂಗು ಕೂಡ ಬಂದಾಗುತ್ತೆ. ಕೆಲವೊಂದು ನೆಟ್ವರ್ಕಲ್ಲಿ, ಕೆಲವೊಂದು ಸರ್ವಿಸಲ್ಲಿ, ಏರ್ಟೆಲ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸರ್ವಿಸಲ್ಲಿ ಇವತ್ತು ರೀಚಾರ್ಜ್ ಮುಗಿದ್ರೆ ಇವತ್ತೇ ಇನ್ಕಮಿಂಗ್ ಕೂಡ ಬಂದಾಗುತ್ತೆ. SMS ಕೂಡ ಬರಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯ ಒಬ್ಬ ಕಮ್ಯುನಿಕೇಷನ್ ತಪ್ಪೋಗುತ್ತೆ, ಸಂಪರ್ಕ ತಪ್ಪೋಗುತ್ತೆ. ಒಂದೇನೋ ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತಾರೆ, ಅದರ OTP ಬರೋದಿರುತ್ತೆ, ಆ OTP ಕೂಡ ಬರಲ್ಲ. ಒಂದು ಬೇರೆ ಬ್ಯಾಂಕಿಂಗಲ್ಲಿ ಯಾವುದೋ ಒಂದು OTP ಬರೋದಿರುತ್ತೆ, ಅದು ಕೂಡ ಬರಲ್ಲ. ಅಥವಾ ಬೇರೆ ಬ್ಯಾಂಕಿಂಗ್ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಅದು ಕೂಡ ಆಗಲ್ಲ. ಹಾಗಾಗಿ ಇವೆಲ್ಲ ಗೊಂದಲ ಪ್ರತಿಯೊಬ್ಬ ಗ್ರಾಹಕರಲ್ಲೂ ಇತ್ತು. ಆದರೆ ಇದೀಗ ಆ ಒಂದು ಗೊಂದಲ, ಆ ಒಂದು ಕೊರತೆ, ಆ ಒಂದು ಬೇಸರ ಇದೀಗ ಪಾರ್ಲಿಮೆಂಟ್ನಲ್ಲಿ ಸ್ಫೋಟ ಆಗಿದೆ. ಹೌದು, ಆಪ್ MP ಆಗಿರುವಂಥ, ರಾಜ್ಯಸಭಾ ಸದಸ್ಯರಾಗಿರುವಂಥ ರಾಘವ್ ಚಡ್ಡಾ ಅವರು ಮೊಬೈಲ್ ಗ್ರಾಹಕರಿಗೆ ಆಗ್ತಾ ಇರುವಂಥ ಪ್ರತಿಯೊಂದು ಅನ್ಯಾಯವನ್ನು ಎಳೆಯಾಗಿ, ಇದು 1-2 ಅನ್ಯಾಯ ಅಲ್ಲ, ಪ್ರತಿ ಒಂದು 10 ರಿಂದ 12 ಅನ್ಯಾಯವನ್ನು ಮೊಬೈಲ್ ಬಳಕೆದಾರರಿಗೆ ಆಗ್ತಾ ಇರುವಂಥ, ಅಥವಾ ಈ ಮೊಬೈಲ್ ಕಂಪನಿಗಳು ಅಥವಾ ನೆಟ್ವರ್ಕ್ ಕಂಪನಿಗಳು, ಸಿಮ್ ಕಂಪನಿಗಳು ಗ್ರಾಹಕರಿಗೆ ಮಾಡ್ತಿರುವಂಥ ಅನ್ಯಾಯವನ್ನು ಮತ್ತು ಆ ಹೊಸ ರೂಲ್ಸನ್ನು ತರಬೇಕು ಮತ್ತು ಹೊಸ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹಾಗಾದರೆ ಒಂದೊಂದೇ ಮೊಬೈಲ್ ಕಂಪನಿಯ ಮುಂದೆ ಇಟ್ಟಂಥ ಅಥವಾ ಪಾರ್ಲಿಮೆಂಟ್ ಮುಂದೆ ಇಟ್ಟಂಥ ಬೇಡಿಕೆಗಳನ್ನ ರಾಘವ್ ಚಡ್ಡಾ ಅವರು ಹೇಳಿದ್ದಾರೆ. ಹಾಗಾದರೆ ರಾಘವ್ ಚಡ್ಡಾ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಒಂದೊಂದೇ ಗಮನಿಸ್ತಾ ಹೋದರೆ ನೋಡಿ, ಇವತ್ತು ಒಂದು ಸಿಮ್ಮಿನ ಸರ್ವಿಸ್ ಮುಗೀತು. ಇವತ್ತು ನಾನು ರಿಚಾರ್ಜ್ ಮಾಡಿಸ್ಬೇಕಾದಂಥ ಒಂದು ಸಿಮ್ಮಿನ ರೀಚಾರ್ಜ್ ಮುಗಿದ ಕೂಡಲೇ ಔಟ್ ಗೋಯಿಂಗ್ ಓಕೆ ಕಟ್ ಆಗುತ್ತೆ, ಯಾಕಂದ್ರೆ ನಾವು ಹಣ ಪೇ ಮಾಡಿರಲ್ಲ, ಔಟ್ ಗೋಯಿಂಗ್ ಕಟ್ ಆಗುತ್ತೆ. ನೆಟ್ವರ್ಕ್ ಬೇಡ, ಡಾಟಾ ಬೇಡ, ಆದರೆ ಇನ್ಕಮಿಂಗ್ ಆದರೂ ಬರಬೇಕು. ಎಲ್ಲಿ ತನಕ ಬರಬೇಕು? ಕನಿಷ್ಠ 1 ವರ್ಷದ ತನಕ ಆದರೂ ಇನ್ಕಮಿಂಗ್ ಬರಬೇಕು, SMS ಬರಬೇಕು. ಅದಕ್ಕೆ ಪ್ರತಿಯೊಂದನ್ನು ಹೇಳಿದ್ದಾರೆ. ಇನ್ಕಮಿಂಗ್ ಯಾಕೆ ಬರಬೇಕಂದ್ರೆ, ಇವತ್ತು ನನ್ನ ತಪ್ಪಿನಿಂದ ನನಗೊಂದು ಅರ್ಜೆಂಟ್ ಇರುತ್ತೆ, ನನಗೆ ಹುಷಾರಿರಲ್ಲ, ನೆನಪಿಲ್ಲದೆ ಅಥವಾ ಮರೆತ ಕಾರಣಕ್ಕೆ ನಾನು ರೀಚಾರ್ಜ್ ಮಾಡಿಸ್ಲಿಕ್ಕೆ ಆಗಿರಲ್ಲ. ಅದೇ ಒಂದು ನೆಪ ಇಟ್ಕೊಂಡು ನೀವು ಅದೇ ತಕ್ಷಣವಾಗಿ ನೀವು ಸರ್ವಿಸನ್ನು ಕಟ್ ಮಾಡಿಬಿಟ್ರೆ, ಅಟ್ಲೀಸ್ಟ್ ಇನ್ಕಮಿಂಗ್ ಸರ್ವಿಸನ್ನಾದರೂ ಕೊಡಲಿಲ್ಲ ಅಂದರೆ ನಾವು ಬೇರೆಯವ್ರ ಹತ್ರ ಹೇಗೆ ಸಂಪರ್ಕ ಸಾಧಿಸೋದು? ಒಂದು SMS ಮಾಡಲಿಕ್ಕೂ ಆಗಿರಲಿಲ್ಲ, ಓಕೆ ಕಾಲ್ ಮೀ ಅನ್ನುವಂಥ ಒಂದು SMS ಮಾಡಲಿಕ್ಕೂ ಆಗಿಲ್ಲ ಅಂದರೆ ನಿಮ್ಮ ಕಂಪನಿಯ ಸರ್ವಿಸನ್ನು ನಮ್ಗೆ ಯಾಕೆ ಬೇಕು? ನಾವು ID ಕಾರ್ಡ್ ಕೊಟ್ಟಿರ್ತೀವಿ, ಆಧಾರ್ ಕಾರ್ಡ್ ಕೊಟ್ಟಿರ್ತೀವಿ, ನಮ್ಮ ಎಲ್ಲ ಪರ್ಸ್ನಲ್ ಡೀಟೇಲ್ಸನ್ನು ಕೊಟ್ಟರೂ ಕೂಡ ಅದೇ ತಕ್ಷಣ ನೀವು ಯಾಕೆ ಸಿಮ್ಮಿನ ಇನ್ಕಮಿಂಗ್ ಕಾಲನ್ನು ಬಂದ್ ಮಾಡ್ತೀರಿ? ನನಗೆ ಅಟ್ಲೀಸ್ಟ್ ಆ ಸಿಮ್ಮಿನ ರೀಚಾರ್ಜ್ ಮಾಡಿಸ್ಬೇಕಂದ್ರೂ ಒಬ್ಬನಿಗೆ ಮೆಸೇಜ್ ಮಾಡಿ ನನಗೊಂದು 300 ರೂಪಾಯಿ ರೀಚಾರ್ಜ್ ಮಾಡಿಸಪ್ಪ, ಅಷ್ಟಕ್ಕೂ ಅವಕಾಶ ಇಲ್ಲ ಅಂದರೆ ನಾವು ನಿಮ್ಮ ಸರ್ವಿಸನ್ನು ಯಾಕೆ ಬಳಸಬೇಕು? ಇದು ಗ್ರಾಹಕರಿಗೆ ಆಗ್ತಿರುವಂಥ ಒಂದು ದೊಡ್ಡ ಅನ್ಯಾಯ. ಸಿಟಿಲಾದರೆ, ಬೆಂಗಳೂರು ಅಂತ ಒಂದು ಸಿಟಿಲಿ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ, ಓಕೆ ಇವತ್ತು ರೀಚಾರ್ಜ್ ಖಾಲಿ ಆದ ಕೂಡಲೇ SMS ಇಲ್ಲ, ಔಟ್ ಗೋಯಿಂಗ್ ಇಲ್ಲ, ಎಲ್ಲಾದರೂ ಪಕ್ಕದ ಒಂದು 1 ಕಿಲೋಮೀಟರ್ ಅಂಗಡಿಯಲ್ಲಿ ಹೋಗ್ಕೊಂಡು ಮೊಬೈಲ್ ಸರ್ವಿಸ್ ಅಂಗಡಿಯಲ್ಲಿ ಹೋಗಿ ಅಥವಾ ಮೊಬೈಲ್ ರೀಚಾರ್ಜ್ ಅಂಗಡಿ ಒಂದು ರೀಚಾರ್ಜ್ ಮಾಡ್ಕೊಂಡು ಬರ್ಬೋದು. ಆದರೆ ಹಳ್ಳಿಗಳಲ್ಲಿ ಇಂಥದ್ದೇನಾದರೂ ಆಯ್ತಂದರೆ ಅವನು ಒಂದು ದಿನ ಪೂರ್ತಿ ಕೆಲಸ ಬಿಟ್ಕೊಂಡು ಸಿಟಿಗೆ ಹೋಗಿ ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡು ಬರಬೇಕಾಗತ್ತೆ. ಒಂದು ವೇಳೆ ಆ ಮೊಬೈಲಲ್ಲಿ ಅವನ ಎಲ್ಲ ಹಣವೂ ಅಲ್ಲೇ ಇತ್ತಂದರೆ ಆ ಮೊಬೈಲ್ನ ಹಣ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ, ಗೂಗಲ್ ಪೇ ಮಾಡಲಿಕ್ಕಾಗಲ್ಲ. ಅವನ ಹತ್ರ ಹಣ ಇಲ್ಲ, ಒಂದು 5,000 ರೂಪಾಯಿ ಅಮೌಂಟು ಗೂಗಲ್ ಪೇಯಲ್ಲಿದೆ, ಅವ್ನು ಹೇಗೆ ಟ್ರಾನ್ಸ್ಫರ್ ಮಾಡಬೇಕು? ಅದನ್ನೇ ನಂಬಿರ್ತಾನೆ. ಹಾಗಾಗಿ ಕೆಲವೊಂದಿಷ್ಟು ದಿನಕ್ಕಿಂತ 1 ವರ್ಷ ಇನ್ಕಮಿಂಗ್ ಕಾಲ್ ಬರಲಿಕ್ಕೆ ಅದು ನೀವು ಸೌಲಭ್ಯವನ್ನು ಒದಗಿಸಬೇಕು, ಜೊತೆಗೆ SMS ಕೂಡ ಬರಬೇಕು. ಎರಡನೇ ಬೇಡಿಕೆ ಏನಂದರೆ, ಒಬ್ಬ ವ್ಯಕ್ತಿ ಅವನ ಸಿಮ್ಮನ್ನು 3 ತಿಂಗಳ ತನಕ ರೀಚಾರ್ಜೇ ಮಾಡಿಸಿಲ್ಲ ಅಂದರೆ ಅವನ ನಂಬರನ್ನು ಡಿಆಕ್ಟಿವೇಟ್ ಮಾಡಲಾಗುತ್ತೆ. ಹೇಗೆ ಒಂದು ದಿನಕ್ಕೆ ನೀವು ಮೊಬೈಲನ್ನು ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ಹೇಗೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲ ಸರ್ವಿಸನ್ನು ಬಂದ್ ಮಾಡ್ತಿರಲ್ಲ, ಅದೇ ರೀತಿ 3 ತಿಂಗಳ ತನಕ ಒಬ್ಬ ವ್ಯಕ್ತಿ ತನ್ನ ಆ ನಂಬರನ್ನು ಮತ್ತೆ ಯಾವುದೇ ಕಾರಣಕ್ಕೂ 3 ತಿಂಗಳ ಒಳಗಾಗಿ ಅವನು ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ಆ ವ್ಯಕ್ತಿಯ ನಂಬರನ್ನು ಡಿಆಕ್ಟಿವೇಟ್ ಮಾಡಿ ಬೇರೆಯವರಿಗೆ ಕೊಡಲಾಗತ್ತೆ. ಇದು ಕೂಡ ತಪ್ಪು. ಒಬ್ಬ ವ್ಯಕ್ತಿ ಇವತ್ತು ರೀಚಾರ್ಜ್ ಮಾಡಿಸಿಲ್ಲ ಅಂದರೆ 1 ವರ್ಷ ತನಕ ಇನ್ಕಮಿಂಗ್ ಬರಬೇಕು. ಎರಡನೇದಾಗಿ ಒಬ್ಬ ವ್ಯಕ್ತಿ 3 ತಿಂಗಳ ತನಕ ಅವನು ರೀಚಾರ್ಜ್ ಮಾಡಿಸಲಿಲ್ಲ ಅಂದರೆ ಆ ನಂಬರ್ ಅವನ ಹತ್ತಿರ ಇರಬೇಕು, 3 ವರ್ಷದ ತನಕ ಅವನ ಹತ್ತಿರ ಇರಬೇಕು, ಡಿಆಕ್ಟಿವೇಟ್ ಮಾಡಲೇಬಾರ್ದು ಎನ್ನುವಂಥ ಒಂದು ಬೇಡಿಕೆಯನ್ನು ರಾಘವ್ ಚಡ್ಡಾ ಅವರು ಟೆಲಿಕಾಂ ಮಿನಿಸ್ಟ್ರಿಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದರ ಜೊತೆಗೆ ಅವರು ಹೇಳುವಂಥ ಒಂದು 4-5 ಇದೆಯಲ್ಲ, ನೀವು ಮೊಬೈಲ್ ರೀಚಾರ್ಜ್ ಪ್ಲಾನನ್ನು ನೋಡ್ಕೊಳ್ಬೇಕು. ನಾವು ಮೊಬೈಲ್ ರೀಚಾರ್ಜ್ ಪ್ಲಾನನ್ನು ಒಂದೊಂದಾಗಿ ಹೇಳ್ತಾ ಹೋದರೆ, ನಾನು ಏರ್ಟೆಲ್, ಜಿಯೋ ಮತ್ತು BSNL 3 ಸಿಮ್ಮನ್ನು ಯೂಸ್ ಮಾಡ್ತಿರೋಂಥ ಕಾರಣಕ್ಕಾಗಿ ಮಿನಿಮಮ್ BSNLನಲ್ಲಿ ಮಿನಿಮಮ್ 147 ರೂಪಾಯಿ ಇದೆ.
ಅದಕ್ಕೂ ಡಾಟಾ ಕೊಡ್ತಾರೆ. ಅದು 24 ದಿನ ಸರ್ವಿಸ್ ಆಗಿರುತ್ತೆ. ನೀವು ಏರ್ಟೆಲ್ ತೆಗೆದುಕೊಂಡಾಗ ಮಿನಿಮಮ್ 279 ರೂಪಾಯಿ ಇದೆ. ನೀವು ಜಿಯೋ ತೆಗೆದುಕೊಂಡಾಗ 22 ದಿನಕ್ಕೆ 239 ಇದೆ, 28 ದಿನಕ್ಕೆ 299, 28 ದಿನಕ್ಕೆ 299, 22 ದಿನಕ್ಕೆ 239 ಇದೆ. ರಾಘವ್ ಚಡ್ಡಾ ಹೇಳ್ತಿರುವಂಥ ಒಂದು ಮಾತಂದರೆ, ನಿಮ್ಮ ಪ್ಲ್ಯಾನನ್ನು ಯಾಕೆ 28 ದಿನಕ್ಕೆ ಮಾಡಿದ್ರಿ? ಐದರ್ 31 ದಿನ ಮಾಡಿ ಅಥವಾ 30 ದಿನ ಮಾಡಿ. ನಿಮ್ಗೆ ಸ್ಯಾಲ್ರಿ 30 ದಿನಕ್ಕಾಗತ್ತೆ ಅಥವಾ 30 ದಿನಕ್ಕಾಗತ್ತೆ. EMI ಒಂದು ತಿಂಗಳ ಪೂರ್ಣ ಪ್ರಮಾಣದ ಬರುತ್ತೆ. ಬ್ಯಾಂಕ್ ಲೋನ್ ಎಲ್ಲವೂ ಕೂಡ ತಿಂಗಳ ಆಧಾರದ ಮೇಲೆ ಇರುವಾಗ ಯಾಕೆ ನೀವು 28 ದಿನಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡ್ರಿ? ಹೇಳುವ ಪ್ರಕಾರ, ರಾಘವ್ ಚಡ್ಡಾ ಹೇಳುವ ಪ್ರಕಾರ 28 × 13 ಮಾಡಿದ್ರೆ ಅದು ಬರೋಬ್ಬರಿ 364 ಆಗುತ್ತೆ. ಹಾಗಾಗಿ ನಮ್ಮ ವರ್ಷಕ್ಕೆ 12 ತಿಂಗಳು ಇರುವಾಗ ನೀವು 13 ತಿಂಗಳ ಪೇಮೆಂಟನ್ನು ಮಾಡ್ಕೊಂಡು 1 ತಿಂಗಳ ಪೇಮೆಂಟನ್ನು ಜನರಿಗೆ ಗೂಬೆ ಕೂರಿಸ್ಕೊಂಡು ನೀವು ಎಕ್ಸ್ಟ್ರಾ ತೊಗೊಳ್ತಾ ಇದ್ರಿ. ಇದು ಕೂಡ ಅನ್ಯಾಯ. ನಿಮ್ಮ ಪ್ಲ್ಯಾನ್ ಏನೇ ಇದ್ರೂ ಕೂಡ ಅದು 30 ಅಥವಾ 31 ದಿನಕ್ಕೆ ಇರಬೇಕೇ ಹೊರತು ಯಾವುದೇ ಕಾರಣಕ್ಕೂ 28 ದಿನದ ಪ್ಲ್ಯಾನನ್ನು ನೀವು ಹಾಕ್ಕೊಳ್ಳೇಬಾರ್ದು, ಅದನ್ನು ಮಾಡಲೇಬಾರ್ದು ಅನ್ನುವಂಥ ಬೇಡಿಕೆ ಇಟ್ಟು ನೀವು 1 ತಿಂಗಳ ಎಕ್ಸ್ಟ್ರಾ ಪೇಮೆಂಟನ್ನು ತೆಗೆದುಕೊಳ್ತೀರಿ ಅನ್ನುವಂಥ ಮಾತನ್ನು ರಾಘವ್ ಚಡ್ಡಾ ಅವರು ಪಾರ್ಲಿಮೆಂಟ್ನಲ್ಲಿ ಎಲ್ಲ ಮೊಬೈಲ್ ಟೆಲಿಕಾಂ ಸರ್ವಿಸ್ನ ಒಂದು ಹಗರಣವನ್ನು ಬಯಲಿಗೆಳೆದಿದ್ದಾರೆ. ಜೊತೆಗೆ ಅವ್ರು ಹೇಳ್ತಾರೆ, ಮೊಬೈಲಲ್ಲಿ 2 ಥರ ಇರುತ್ತೆ. ಒಂದು ಆ್ಯಂಡ್ರಾಯ್ಡ್ ಅಥವಾ ಸ್ವಲ್ಪ ಸ್ಮಾರ್ಟ್ ಫೋನು, ಅಲ್ಲಿ ನಿಮಗೆ ಎಲ್ಲ ನೆಟ್ವರ್ಕ್ ಯೂಸ್ ಆಗುತ್ತೆ. ಬೇರೆ ಬೇರೆ ಕಾರಣಕ್ಕೆ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದ ಮೊಬೈಲ್ ಇರುತ್ತೆ, ಕ್ಯಾಮ್ರಾ ಯೂಸ್ ಆಗುತ್ತೆ, ಸಾಫ್ಟ್ವೇರ್ ಯೂಸ್ ಆಗುತ್ತೆ, ಆ್ಯಪ್ ಯೂಸ್ ಆಗುತ್ತೆ, ಎಲ್ಲ ಆಗುತ್ತೆ. ಮತ್ತೊಂದು ಫೋನ್ ಇದೆ, ಅದು ಬೇಸಿಕ್ ಸೆಟ್ ಅಂತ ಇರುತ್ತೆ. ಅನೇಕ ಹಳ್ಳಿಗಳಲ್ಲಿ ಫೋನ್ ಮಾಡಲಿಕ್ಕೆ ಅಥವಾ ಫೋನ್ನ ರಿಸೀವ್ ಮಾಡಲಿಕ್ಕೆ ಆ ವಯಸ್ಸಾದಂಥವ್ರು ಅಥವಾ ಒಬ್ಬರು ಇಟ್ಕೊಂಡಿರ್ತಾರೆ. ಅವರಿಗೆ ನೀವು ಆ ಬೇಸಿಕ್ ಸೆಟ್ನಲ್ಲಿ 1.5 GB, 2 GB, 5 GB ತಿಂಗಳಿಗೆ ಕೊಟ್ಟರೆ ಅವ್ರಿಗೆ ಏನು ಯೂಸ್ ಮಾಡ್ತಾರೆ. ಹಾಗಾಗಿ ಬೇಸಿಕ್ ಸೆಟ್ ಇರುವಂಥ ಅಥವಾ ಒಂದು ಪ್ಲ್ಯಾನನ್ನು ಎಕ್ಸ್ಟ್ರಾ ಬಿಡಬೇಕು. ಯಾವ ಪ್ಲ್ಯಾನ್ ಅಂದರೆ ವರ್ಷಕ್ಕೆ ಒಂದು 180, 190 ರೂಪಾಯಿ ಇರುವಂಥ ಒಂದು ಪ್ಲ್ಯಾನನ್ನು ಬಿಡಬೇಕು. ಅವರು ಔಟ್ಗೋಯಿಂಗ್ ಮಾಡ್ಬೋದು, ಇನ್ಕಮಿಂಗ್ ಕಾಲ್ ಕೂಡ ರಿಸೀವ್ ಮಾಡ್ಬೋದು. ಅವರಿಗೆ ಬೇರೆ ನೆಟ್ವರ್ಕ್ಗಳ ಅಥವಾ ಈ ನಿಮ್ಮ ಡಾಟಾ ಸೇವೆಗಳ ಅವಶ್ಯಕತೆ ಇರುವುದಿಲ್ಲ. ನೀವು ಅಂಥವ್ರಿಗೂ ಕೂಡ BSNL ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಎಲ್ಲವೂ ಕೂಡ ಮಿನಿಮಮ್ ಹೇಳಿದ್ನಲ್ಲ, BSNL ಅಲ್ಲಿ 147 ರೂಪಾಯಿ ಮಿನಿಮಮ್ ಇದೆ 24 ದಿನಕ್ಕೆ. ಜಿಯೋದಲ್ಲಿ 24 ದಿನಕ್ಕೆ 239 ಇದೆ, 28 ದಿನಕ್ಕೆ 299 ಇದೆ. ಹೀಗೆ ಎಲ್ಲವೂ ಕೂಡ 290, 300 ಇರುವಾಗ ಆ ಬೇಸಿಕ್ ಸೆಟ್ನಲ್ಲಿ ಅಷ್ಟು ಹಾಕಿಸ್ಕೊಂಡು ನಾವು ಏನು ಮಾಡಲಿಕ್ಕಾಗತ್ತೆ? ಸುಮ್ಮನೆ ಗ್ರಾಹಕ ತನ್ನ ಹಣವನ್ನು ಪೋಲು ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಮತ್ತು ಅದು ನೇರವಾಗಿ ಟೆಲಿಕಾಂ ಸಂಸ್ಥೆಗಳಿಗೆ ಹೋಗುತ್ತೆ. ಹೀಗಾಗಿ ಇವೆಲ್ಲವೂ ಕೂಡ ಹೇಳುವ ಪ್ರಕಾರ, ನೀವು ಒಂದು ಬೇಸಿಕ್ ಸೆಟ್ ಇರುವಂಥ ಒಬ್ಬ ವ್ಯಕ್ತಿಗೆ ನೀವು ಸಪ್ರೇಟ್ ಪ್ಲ್ಯಾನನ್ನು ಬಿಟ್ಟು 1 ವರ್ಷಕ್ಕೆ ಒಂದು 180, 190 ರೂಪಾಯಿ ಇರುವಂಥ ಪ್ಲ್ಯಾನ್ ಬಿಟ್ಟು ಅವನಿಗೆ ಕೇವಲ ಮಾತಾಡಲಿಕ್ಕೆ ಮಾತ್ರ ಅವಕಾಶ ಮಾಡುವಂಥ ಪ್ಲ್ಯಾನನ್ನು ಬಿಡಬೇಕು. ಜೊತೆಗೆ 28 ದಿನಗಳ ಸರ್ವಿಸ್ ಇದೆಯಲ್ಲ, ಅದು ಕೂಡ ಬಿಡಬಾರ್ದು, 30 ಅಥವಾ 31 ದಿನ. ಹೀಗಾಗಿ 4-5 ಅಪ್ಡೇಟ್. ಒಂದು, ಯಾವಾಗ ನೀವು ಇವತ್ತು ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ಆ ರೀಚಾರ್ಜನ್ನು ಬರೋಬ್ಬರಿ 1 ವರ್ಷದ ತನಕ ನೀವು ಇನ್ಕಮಿಂಗ್ ಸೇವೆಯನ್ನು ಬರಬೇಕು. ಅಂದರೆ ನನ್ನ ಮೊಬೈಲ್ನ ಸಿಮ್ ರೀಚಾರ್ಜ್ ಮುಗಿದು ಹೋಯ್ತಂದರೆ 1 ವರ್ಷಗಳ ಕಾಲ ಇನ್ಕಮಿಂಗ್ ಸೇವೆ ಮತ್ತು SMS ಅನ್ನು ಬರಬೇಕು. ಒಂದು ವೇಳೆ 3 ತಿಂಗಳ ತನಕ ಅವನು ರಿಚಾರ್ಜ್ ಮಾಡಿಸಿಲ್ಲ ಅಂದರೆ 3 ತಿಂಗಳ ಒಳಗಾಗಿ ನೀವು ಡಿಆಕ್ಟಿವೇಟ್ ಮಾಡ್ತಿಲ್ಲ, ಆ ಡಿಆಕ್ಟಿವೇಟ್ ಟೈಮನ್ನು ನೀವು 3 ವರ್ಷ ತನಕ ಆ ನಂಬರ್ ಅವನ ಹತ್ರ ಇರಬೇಕು ಮತ್ತು ಅದು ಅವನ ವೈಯಕ್ತಿಕ ಹಕ್ಕಾಗಿರುತ್ತೆ. ಅವನ ನಂಬರನ್ನು ನೀವು ಬೇರೆಯವರಿಗೆ ಕೊಟ್ಟು ಅವನ ಪದೇ ಬೇರೆಯವರು ಮತ್ತು ಇವನ ನಂಬರಿಗೆ ಕಾಲ್ ಮಾಡಿ ಅಂಥ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು. ಜೊತೆಗೆ ಬೇಸಿಕ್ ಸೆಟ್ನವರಿಗೆ ನೀವು ಡಾಟಾ ಕೊಟ್ಟರೆ ಅದನ್ನು ಯೂಸ್ ಮಾಡಲಿಕ್ಕೆ ಅದು ಫೋಲ್ ಆಗುತ್ತೆ. ಸುಮ್ಮನೆ ನೀವು ಗ್ರಾಹಕರನ್ನ ಮರಳು ಮಾಡುವ ಉದ್ದೇಶದಿಂದ, ಜನರಿಗೆ ಮೋಸ ಮಾಡುವ ಉದ್ದೇಶದಿಂದ ನೀವು ಇಂಥ ಪ್ಲ್ಯಾನನ್ನು ಬಿಟ್ಟು ಬೇಸಿಕ್ ಸೆಟ್ ಇರುವಂಥವ್ರಿಗೂ ನೀವು ಡಾಟಾ ಕೊಟ್ಟರೆ ಅದು ಕೂಡ ಫೋಲ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಒಂದು ಸಪ್ರೇಟ್ ಪ್ಲ್ಯಾನನ್ನು ಬಿಡಬೇಕು. ಹೀಗೆ ರಾಘವ್ ಚಡ್ಡಾ ಅವರು ಹೇಳಿದಂಥ ಒಂದು ರಹಸ್ಯ ಇದೆ, ಅದು ಈಗ ಪಾರ್ಲಿಮೆಂಟ್ನ ಒಳಗೆ ಮತ್ತು ಇಡೀ ಹೊರಗಡೆ ಅಥವಾ ಟೆಲಿಕಾಂ ಸಂಸ್ಥೆಗಳಿಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ಲ್ಯಾನ್ಗಳು ಚೇಂಜ್ ಆಗುತ್ತಾ? ಟೆಲಿಕಾಂ ಮಿನಿಸ್ಟರ್ ಆಗಿರುವಂಥ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಏನಾದರೂ ಈ ಟೆಲಿಕಾಂ ಸಂಸ್ಥೆಗಳ ಜೊತೆ ಮಾತನಾಡಿ ಈ ಪ್ಲ್ಯಾನನ್ನು ಚೇಂಜ್ ಮಾಡೋಂಗೆ ಮಾಡ್ತಾರೆ? ಇವೆಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ರಾಘವ್ ಚಡ್ಡಾ ಅವರು ಹೇಳಿದಂಥ ಮಾತು ಕೋಟಿ ಜನರ ಮನಸ್ಸಿನಲ್ಲಿತ್ತು. ನೀವು ಮನೆಯಲ್ಲಿ TV ರೀಚಾರ್ಜ್ ಮಾಡಿಸ್ಬೇಕಂದ್ರೆ ಒಂದು 350 ಆಗುತ್ತೆ. ಒಬ್ಬರು ಮನೇಲಿ ಒಂದು 2-3 ಮೊಬೈಲ್ ಇರುತ್ತೆ ಅಂದರೆ ಗಂಡ ಹೆಂಡತಿ ಮಕ್ಕಳು ಅವು ಎಲ್ಲ ರೀಚಾರ್ಜ್ ಮಾಡಿಸ್ಬೇಕಾದ್ರೆ 1,500 ರೂಪಾಯಿ ಆಗುತ್ತೆ. ಸರಿಸುಮಾರು ಮೊಬೈಲ್ ಮತ್ತು TVಗಳಿಗೆ 2,000 ರೂಪಾಯಿ ಇತ್ತು, 2,500 ರೂಪಾಯಿ ಬಿಲ್ಲಿಗೆ ಹೋಗುತ್ತೆ. ಹಾಗಾಗಿ ಯಾವುದೇ ಆದರೂ ಒಂದು ಬೇಸಿಕ್ ಸೆಟ್ಟಿಗೆ ಇರುವಂಥ ಒಂದು ಬೇಸಿಕ್ ಪ್ಲ್ಯಾನನ್ನು ಇಟ್ಕೊಂಡ್ರೆ ಅದು ಕೆಟ್ಟದಾಗಲ್ಲ. ನೀವು ಪದೇ 28 ದಿನಕ್ಕೆ, 24 ದಿನಕ್ಕೆ, 15 ದಿನಕ್ಕೆ, 14 ದಿನಕ್ಕೆಲ್ಲ ಪ್ಲ್ಯಾನ್ ಬಿಟ್ಕೊಂಡಿದ್ರೆ ಅದು ಟೆಲಿಕಾಂ ಸಂಸ್ಥೆಗಳು ಮಾಡುವಂಥ ಮೋಸ. ಹಾಗಾಗಿ 1 ತಿಂಗಳ ಬಿಡಿ, 2 ತಿಂಗಳು ಬಿಡಿ, 6 ತಿಂಗಳು ಬಿಡಿ, 1 ವರ್ಷಕ್ಕೆ ಬಿಡಿ. ಅದನ್ನು ಬಿಟ್ಟು ಮಿಡ್ಲಲ್ಲಿ 28 ದಿನ, 14 ದಿನ, 24 ದಿನ ಪ್ಲ್ಯಾನನ್ನು ಬಿಟ್ಕೊಂಡು ಅದರಲ್ಲಿ ಜಾಸ್ತಿ ಹಣವನ್ನು ಕಮಾಯಿಸಿ ಜನರಿಗೆ ಮಣ್ಣೆರಚುವಂಥ ಬುದ್ಧಿಯನ್ನು ಕೈ ಬಿಡಬೇಕು. ಮತ್ತು ಇದರ ಬಗ್ಗೆ ಪಾರ್ಲಿಮೆಂಟ್ ಅಥವಾ ಸಂಬಂಧಪಟ್ಟ ಸಚಿವರು ಒಂದು ಒಳ್ಳೆಯ ಗಮನವನ್ನು ಹರಿಸಿ ಗ್ರಾಹಕರಿಗೆ ಮೋಸ ಆಗಬಾರ್ದು ಅನ್ನುವಂಥ ಒಂದು ಒಳ್ಳೆಯ ಸಂದೇಶವನ್ನು ಇದೀಗ ಪಾರ್ಲಿಮೆಂಟ್ ಮುಂದಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕಂಪನಿಗಳು ತಮ್ಮ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಗ್ರಾಹಕರ
ಯೂಸರ್ ಫ್ರೆಂಡ್ಲಿ ಪ್ಲ್ಯಾನಲ್ಲಿ ಬಿಡ್ತಾರೆ, ಇವೆಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.